ಆಶಾ ಹಾಗೂ ಮಧ್ವೇಶ್ ಅವರ ಪರ್ಫಾರ್ಮೆನ್ಸ್ ಅಲ್ಲಿ ಎಲ್ರು ಎಷ್ಟು ಮುಳುಗಿ ಹೋಗಿದ್ರು ಅಂದ್ರೆ ವಿ.ಪಿ. ಸರ್ ಇನ್ನೊಂದು ಸೆಕೆಂಡ್ ಯೋಚನೆ ಮಾಡಿಲ್ಲ, ಇಮಿಡಿಯೇಟ್ ಆಗಿ ಗೋಲ್ಡನ್ ಬಜರ್ ಕೊಟ್ಟಿದ್ದಾರೆ ಪರ್ಫಾರ್ಮೆನ್ಸ್ಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ನಿಮ್ಮಿಂದ ಮಾತು ಶುರು ಮಾಡ್ತೀನಿ ಸರ್. ಫಸ್ಟ್ ಒಂದು ಸಣ್ಣ ರಿಕ್ವೆಸ್ಟ್ ಮ್ಯೂಸಿಷಿಯನ್ಸ್ ಅಲ್ಲಿ, ಶ್ರೀನಿವಾಸ್ ಅವರು, ಪ್ರದ್ಯುಮ್ನ, ಮಧು ಅವರು ಕೂಡ ಸ್ಟೇಜ್ ಮೇಲೆ ಬರಬೇಕು ಅಂತ ಒಂದು ಸಣ್ಣ ರಿಕ್ವೆಸ್ಟ್. ಸರ್ ಎಲ್ರು ಬರ್ಲಿ ಸರ್, ಎಲ್ರು ಬರ್ಲಿ. ಎಲ್ಲ ಮ್ಯೂಸಿಷಿಯನ್ಸಾ? ಎಸ್, ಆಲ್ ಮ್ಯೂಸಿಷಿಯನ್ಸ್ ಆನ್ ಸ್ಟೇಜ್ ಪ್ಲೀಸ್. ಬಾಲಿ ಸರ್, ನಮ್ಮೆಲ್ಲರ ಪರವಾಗಿ ನೀವಿಲ್ಲಿ ಬಂದು ಗೋಲ್ಡನ್ ಬಜರ್ ಓದ್ತಿ ಸರ್. ಪ್ಲೀಸ್ ಇಲ್ಲಿ ಬನ್ನಿ ಸರ್. ಏನಂದ್ರೆ ಇದೆಲ್ಲ ಮರೆಯಲಾಗದ ಕ್ಷಣಗಳು. ಒಂದು ಸೋಲ್ ಅಂತೀವಿ, ಒಂದು ಸಂಗೀತಕ್ಕೆ ಬಹಳ ಮುಖ್ಯ ಅಂದ್ರೆ ಸೋಲ್, ಆತ್ಮ. ಅದನ್ನ ನೀವಿಬ್ರು ಅಂಡ್ ಕ್ರೆಡಿಟ್ ಗೋಸ್ ಟು ಸುಚೇತನ್ ಸರ್, ನಿಮ್ ಮೆಂಟರ್ಗೆ ಮತ್ತೆ ಮಧ್ವೇಶ್ ಹಾಗೂ ಆಶಾ ಭಟ್ಗೆ ಅದ್ಭುತವಾಗಿ ಹಾಡಿದಕ್ಕೆ ಆಲ್ರೆಡಿ ಗೋಲ್ಡನ್ ಬಜರ್ ಕೊಟ್ಬಿಟ್ವಿ. ಬಟ್ ಆ ಗೋಲ್ಡನ್ ಬಜರ್ ನಿಮಗೆ ಸಿಕ್ಕಿದೆ ಅಂದ್ರೆ ಅದಕ್ಕೆ ಕಾರಣ ನಿಮ್ ಪಕ್ಕದಲ್ಲಿ ನಿಂತಿರೋ ಮ್ಯೂಸಿಷಿಯನ್ಸ್. ನಾನು ಪದೇ ಪದೇ ಹೇಳ್ತೀನಿ, ಸಾರೆಗಮಪ ಸೌಭಾಗ್ಯ ಇಂಥ ಒಂದು ಟೀಮು, ಆ ಒಂದು ಬಾಂಗೋ ಒಂದು ಕಾಂಗೋ ನುಡಿಸ್ಬೇಕಾದ್ರೆ ಅಷ್ಟು ದೇ ಆರ್ ಸೋ ಸೆನ್ಸಿಟಿವ್. ನಾನು ನೋಡ್ತಾ ಇದ್ದೀನಿ ಎಷ್ಟು ಪ್ರೀತಿಯಿಂದ ನುಡಿಸ್ತಾ ಇದ್ದಾರೆ. ಯಾರು ಕೆಲಸ ಅಂತ ಮಾಡ್ತಾನೆ ಇಲ್ಲ ಇಲ್ಲಿ. ಸಾರೆಗಮಪಲ್ಲಿ ಫ್ರಮ್ ಅನುಶ್ರೀ ಅವರಿಂದ ಹಿಡಿದು ಮ್ಯೂಸಿಷಿಯನ್ಸ್ ಆಗ್ಲಿ, ಜೂರಿ ಆಗ್ಲಿ, ನಾವಾಗ್ಲಿ, ಇಲ್ಲಿರೋ ಟೆಕ್ನಿಕಲ್ ತಂಡವಾಗ್ಲಿ, ಪ್ರೊಡಕ್ಷನ್ ಹುಡುಗರಾಗ್ಲಿ, ಕೆಲಸ ಅಂತ ಯಾರು ಮಾಡ್ತಿಲ್ಲ. ಎಲ್ರು ಅಷ್ಟು ಪ್ರೀತಿಯಿಂದ ಅದೊಂದು ಕಾಂಗೋ, ಒಂದು 4 ಬಾರ್ ಕಾಂಗೋ ಬಾಂಗಲ್ಲಿ ಅನ್ಕೊಂಡ್ಬಿಟ್ಟೆ. ಇಷ್ಟು ಪ್ರೀತಿ ಹಂಗಪ್ಪ, ಇಷ್ಟು ಪ್ರೀತಿ. ಅದಕ್ಕೆ ಒಂದು ಗೋಲ್ಡನ್ ಬಜರ್ ಹಂಸಲೇಖ ಸರ್ ಕಡೆಯಿಂದ, ನಮ್ಮ ಕಡೆಯಿಂದ ಮ್ಯೂಸಿಷಿಯನ್ಸ್ಗೆ ಯಾರು ಕೊಡಕ್ಕೆ ಇಲ್ಲಿ ಅರ್ಹರು? ಮ್ಯೂಸಿಷಿಯನ್ ಲೈಕ್ ಬಾಲಿ ಸರ್. ಆನ್ ಬಿಹಾಫ್ ಆಫ್ ಜೂರಿ ಪರವಾಗಿ ಈ ಒಂದು ಗೋಲ್ಡನ್ ಬಜರ್ ಸರ್. ಹೇಳಿ ಸರ್, ಏನಾರು ಹೇಳಿ. ವಿ.ಪಿ. ಅವರು ನನ್ನನ್ನು ಅರ್ಹರು ಅಂತ ಇಲ್ಲಿ ನಿಲ್ಲಿಸಿದ್ದಕ್ಕೆ ನನಗೆ ಫಸ್ಟ್ ಅವರಿಗೆ ಧನ್ಯವಾದಗಳು ಹೇಳ್ಬೇಕು. ನಾನು ನಮ್ಮ ಮ್ಯೂಸಿಷಿಯನ್ಸ್ ಜೊತೆಗೆ ನಾವೆಲ್ಲ ಜೊತೆಗೆ ನುಡಿಸ್ತಾ ಇದ್ದವರು, ಅವರಿಗೆ ನಾನು ಇಲ್ಲಿ ನಿಂತ್ಕೊಂಡು ಇವತ್ತಿಲ್ಲಿ ಗೋಲ್ಡನ್ ಬಜರ್ ಕೊಡುವಂಥ ಒಂದು ಚಾನ್ಸ್ ನನಗೆ ಕೊಟ್ಟಿರೋದಕ್ಕೆ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ವಾ, ನಮ್ಮ ಮ್ಯೂಸಿಷಿಯನ್ಸ್ಗೆ ಸರ್, ಇಲ್ಲಿ ಯಾರಿಗೆ ಹೊಗಳೋದು, ಯಾರನ್ನ ಬಿಡೋದು ಅಂತ ಫಸ್ಟ್ ಜಿ.ಕೆ. ವೆಂಕಟೇಶ್ ಸರ್, ಉದಯ್ ಶಂಕರ್ ಅಣ್ಣ ಅವರು, ಪಿ.ಬಿ. ಶ್ರೀನಿವಾಸ್, ಲಿಸ್ಟ್ ಹೀಗೆ ಹೋಗುತ್ತೆ. ಆದರೆ ಅದ್ರ ಹಿಂದೆ ಕೆಲಸ ಮಾಡೋದು ಬಾಲಿ ಸರ್ಗೆ ಗೊತ್ತು. ಇದ್ರ ಬಗ್ಗೆ ಒಂದು ಸಣ್ಣ ಪ್ರೇಕ್ಷಕರಿಗಾಗಿ ಎಲ್ ವೈದ್ಯನಾಥನ್ ಅವರು ಇದನ್ನು ಅರೇಂಜ್ ಮಾಡಿರೋದು. ಆ್ಯಂಡ್ ಇಳೆಯರಾಜ ಸರ್ ಇದು ಗಿಟಾರ್ ನುಡಿಸಿರೋದು ಇದಕ್ಕೆ ಅಂತ ನಮಗೆ ಗೊತ್ತಿದೆ ರೆಕಾರ್ಡ್ಸ್. ಅದ್ರ ಜೊತೆಗೆ ಗುಣಸಿಂಗ್ ಸರ್ ಅವರು ಫ್ಲೂಟ್ ನುಡಿಸಿರೋದು. ಮಹಾನ್ ಕಲಾವಿದರೆಲ್ಲ ವರ್ಕ್ ಮಾಡಿದ್ದಾರೆ. ಅದನ್ನು ಇಲ್ಲಿ ರಿಪ್ರೊಡ್ಯೂಸ್ ಮಾಡೋದಕ್ಕೆ ನಮ್ಮ ವಯಲಿನಿಸ್ಟ್ ಆಗಲಿ, ನಮ್ಮ ಎಲ್ಲ ಮ್ಯೂಸಿಷಿಯನ್ಸ್ ಪರವಾಗಿ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ. ಬಟ್ ಅವ್ರ ವರ್ಕ್ ನಾವು ಎಷ್ಟು ನಾವು ಖುಷಿ ಪಡ್ತೀವಿ ಅಂದರೆ ಪ್ರತಿಯೊಂದು ಹಾಡಲ್ಲೂ ಅಷ್ಟೊಂದು ಕೆಲಸ ಹೇಗೆ ಮಾಡೋಕ್ಕೆ ಸಾಧ್ಯ ಆಯಿತು. ಅವರು ಇಷ್ಟೊಂದು ಇವಾಗೆಲ್ಲ ಎಕ್ವಿಪ್ಮೆಂಟ್ಸ್ ಬಂದಿದೆ, ಟೆಕ್ನಾಲಜಿ ಇಷ್ಟೊಂದು ಮುಂದುವರೆದಿದೆ. ಆದರೆ ಇರೋ ಲಿಮಿಟೆಡ್ ಮ್ಯೂಸಿಷಿಯನ್ಸ್ನ ಇಟ್ಕೊಂಡು, ಲಿಮಿಟೆಡ್ ಟೆಕ್ನಾಲಜಿ ಇಟ್ಕೊಂಡು ಆ ಮಟ್ಟದ ಸೌಂಡಿಂಗ್ ತೊಗೊಂಬಂದ್ರಲ್ಲ, ಇದು ಈ ಥರ ಹಾಡುಗಳು ಯಾವಾಗಲೂ ಅಜರಾಮರ. ಇದನ್ನು ನಮಗೆ ಚಾನ್ಸ್ ಕೊಟ್ಟಿದ್ದಕ್ಕೆ, ಅಥವಾ ನಮಗೆ ಇಲ್ಲೊಂದು ಪರ್ಫಾರ್ಮ್ ಮಾಡೋಕ್ಕೆ ಒಳ್ಳೆಯ ವೇದಿಕೆ ಕೊಟ್ಟಿರೋ ಸರಿಗಮಪ ಆ್ಯಂಡ್ ದ ಟೋಟಲ್ ಜಿ ಟೀಮ್ಗೆ ಧನ್ಯವಾದಗಳು. ಎಲ್ಲ ಆರ್ಟಿಸ್ಟ್ ಪರವಾಗಿ ಈ ಮಾತು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇದು 71ರಲ್ಲಿ ಬಿಡುಗಡೆ ಆದಂತಹ ಚಿತ್ರ ಸರ್, ಕಸ್ತೂರಿ ನಿವಾಸ. ಅವತ್ತು ಈ ಹಾಡು ಅಲ್ಲಿ ಡಿಸೈಡ್ ಆಯ್ತು, ಈ ಹಾಡು ಒಂದು ಲೆಜೆಂಡರಿ ಸಾಂಗ್ ಆಗುತ್ತೆ, ಒಂದು ಅಜರಾಮರ ಹಾಡಾಗುತ್ತೆ ಅಂತ ಇವತ್ತು ಶ್ರೀನಿವಾಸ್ ಸರ್ ಹೇಳ್ದಂಗೆ. ಅವತ್ತಿಂದ ಇವತ್ತಿನವರೆಗೂ ಈಗಲೂ ಕೂಡ ಆ ಹಾಡನ್ನ ಇಲ್ಲಿ ನುಡಿಸಿದಾಗ ಅದೇ ಮಾಧುರ್ಯ, ಅದೇ ಸೌಂದರ್ಯ, ಯಾವ ಕೊಂಕು ಬಿಂಕವಿಲ್ಲದೆ ಯಾರಾದ್ರೂ ಅದನ್ನ ಅಷ್ಟು ಸುಂದರವಾಗಿ ನುಡಿಸಬಹುದು ಅಂದ್ರೆ ಅದು ನಮ್ಮ ಸರಿಗಮಪ ಮ್ಯೂಸಿಷಿಯನ್ ಇಂದ ಮಾತ್ರ ಸಾಧ್ಯ. ಹ್ಯಾಟ್ಸ್ ಆಫ್ ನಮ್ಮ ಎಲ್ಲ ಮ್ಯೂಸಿಷಿಯನ್ಸ್ಗೂ. ಥ್ಯಾಂಕ್ ಯು ಬಾಲಿ ಸರ್, ಥ್ಯಾಂಕ್ ಯು. ಅರ್ಜುನ್ ಸರ್, ಸರಿಗಮಪ ಅಂದರೆ ಏನು ಅಂದರೆ, ಸರಿಗಮಪ ಅಂದರೆ ಇದು ಅಂತ ತೋರ್ಸೋಕ್ಕೆ ವಿಷುವಲ್ ಇದೆ, ತೋರ್ಸೋಕ್ಕೆ ಕಾನ್ಸೆಪ್ಟ್ ಇದೆ, ತೋರ್ಸೋಕ್ಕೆ ದೊಡ್ಡ ಮನಸ್ಸುಗಳಿದೆ. ಆ್ಯಂಡ್ ಇಷ್ಟೇ ಲೈಫ್ ಅಂದರೆ ಪ್ರೀತಿ ಕೊಡೋದು. ಯಾರ್ಯಾರಿಗೆ ಏನೇನು ಸಲ್ಲಬೇಕು ಅದನ್ನು ಕೊಡೋ ಮನಸ್ಸು ಈಗಿನ ಕಾಲದಲ್ಲಿ ಇಲ್ಲ. ಕೆಲವು ಮನಸ್ಸುಗಳಿದೆ, ಅದು ನಮ್ಮ ವಿ.ಪಿ. ಸರ್.
ಬಹಳ ಬಹಳ ಕಮ್ಮಿ ಜನಕ್ಕೆ ಈ ಥರ ಥಾಟೇ ಬರುತ್ತೆ. ಯಾರ್ಯಾರಿಗೆ ಏನೇನು ಸಲ್ಲಬೇಕು ಅದು ಸಲ್ಲಬೇಕು ಅನ್ನೋ ಥಾಟ್ ಇದೆಯಲ್ಲ ಸರ್, ಹೌದು. ಅದು ಬಹಳ ಕಮ್ಮಿ ಜನ, ಎಲ್ರಿಗೂ ಗೊತ್ತಿರುತ್ತೆ. ಬಟ್ ಅದನ್ನು ಮಾಡಂತ ಆ ಎಕ್ಸ್ಪ್ರೆಷನ್ ಭಗವಂತ ಕೆಲವ್ರಿಗೆ ಮಾತ್ರ ಕೊಡ್ತಾನೆ. ಆಶೀರ್ವಾದ ನಿಮಗೆ ಕೊಟ್ಟಿದ್ದಾನೆ ಸರ್. ಐ ಆಮ್ ಸೋ ಹ್ಯಾಪಿ. ಯಾಕಂದ್ರೆ ಸರಿಗಮಪ ಅಂದ್ರೆ ಸೆಲೆಬ್ರೇಷನ್ ಆಫ್ ಮ್ಯೂಸಿಕ್. ಹೆಂಗೆ ಸೆಲೆಬ್ರೇಟ್ ಮಾಡ್ತೀರಾ? ಮ್ಯೂಸಿಷಿಯನ್ಸ್ನ ಸೆಲೆಬ್ರೇಟ್ ಮಾಡಿದ್ರೇನೆ ಸೆಲೆಬ್ರೇಟ್ ಮಾಡೋಕ್ಕಾಗೋದು. ಆ್ಯಂಡ್ ಒಬ್ಬೊಬ್ರು ಆ ಶ್ರುತಿ ಹಿಡಿದು ನುಡಿಸ್ಬೇಕಾದ್ರೆ, ಆದರೆ ಪ್ರತಿಯೊಬ್ಬರು ಅಷ್ಟು ಸೌಂಡು ಬರಬೇಕಂದ್ರೆ ಇಷ್ಟು ಅದ್ಭುತವಾದ ದೇವರ ಮಕ್ಕಳ ಆ ಸೋಲ್ ಮಿಡಿತ, ಆ ಸೋಲ್ ಮಾತಾಡಿದ್ರೆ ಆ ಮ್ಯೂಸಿಕ್ ಆಚೆ ಬರುತ್ತೆ. ಇವರೆಲ್ಲ ಆ ದೇವರ ಮಕ್ಕಳು ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಅಷ್ಟು ಒಂದು ದೇವಸ್ಥಾನದಲ್ಲಿ ಪ್ರೇಯರ್ ಕೂತಂಗೆ ಇರುತ್ತೆ. ಈ ಕಡೆ ನೋಡಿದ್ರೆ ಆ ವೈಬ್ರೇಷನ್ ಆ ಥರ ಇರುತ್ತೆ. ವಿ ಆರ್ ಸೋ ಬ್ಲೆಸ್ಡ್. ಥ್ಯಾಂಕ್ ಯು ಮಧ್ವೇಶ್. ಆ್ಯಂಡ್ ಈ ಥರ ಹಾಡಿದ್ದಕ್ಕೆ ಈ ಮೂಮೆಂಟ್ ಕ್ರಿಯೇಟ್ ಆಗಿತ್ತು. ಆ್ಯಂಡ್ ಇದನ್ನು ಕ್ರಿಯೇಟ್ ಮಾಡಿದಂಥ ಜಿ ಕೆ ವೆಂಕಟೇಶ್ ಸರ್ಗೆ ಎಲ್ಲ ಕ್ರೆಡಿಟ್ಸು ಅವ್ರಿಗೆ ಸಲ್ಲುತ್ತೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಒನ್ಸ್ ಅಗೇನ್ ವಿ ಪಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅರ್ಜುನ್ ಸರ್. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಎಲ್ಲ ಲವ್ಲಿ ಮ್ಯೂಸಿಕಲ್ ಫ್ಯಾಮಿಲಿಗೆ. ಈಗ ನೀವೆಲ್ಲರೂ ಇಲ್ಲೇ ಇರ್ತೀರಾ, ಆಶಾ ಮಾಡಿದಂಥ ಸ್ಲೋ ಮೋಷನ್ ಸಿಗ್ನೇಚರ್ ಸ್ಟೆಪ್ನ ಮಾಡಿ ವಾಪಸ್ ಹೋಗ್ತೀರಾ. ಉಮೇಶ್ ಸರ್ ಆಲ್ರೆಡಿ ಪೊಸಿಷನ್ ಆಶಾ ಮಾಡು ಸ್ಟಾರ್ಟ್ ಬೈಕ್ ಕೊಡು. ಉಮೇಶ್ ಸರ್ ಇವಾಗ ರೆಡಿ. ಸಾರಿ, ಉಮೇಶ್ ಸರ್ ಇಲ್ಲ, ಜರಾಯ್ ಸರ್ ಕೂತ್ಕೊಳ್ಳಿ. ಉಮೇಶ್ ಸರ್ ಬರಲ್ಲ. ಇದನ್ನ ಸ್ಲೋ ಮೋಷನ್ ಮಾಡ್ಕೊಳ್ಳಿ ಎಡಿಟಿಂಗ್ ಅಲ್ಲಿ. ನಮ್ಮ ಮ್ಯೂಸಿಷಿಯನ್ಸ್ ಟಪಾಂಗುಚ್ಚಿದ್ರೆ ಮಾತ್ರ ಮಾಡುದು. ಒಬ್ರು ಸೂಪರ್ ಆಗಿ ಪರ್ಫಾರ್ಮ್ ಮಾಡ್ತಾರೆ ಈ ಹಾಡನ್ನ, ಸುಚೇತನ್ ಸರ್. ಅಕ್ಕ ನಾವೆಲ್ಲ ಟೀಮ್ ಅವರೆಲ್ಲ ಎಷ್ಟು ಕೇಳಿದ್ರು ಮಾಡಲ್ಲ, ನೀವೇ ಮಾಡಿಸ್ಬೇಕು ಅಕ್ಕ ಸರ್. ಸುಚೇತನ್ ಸರ್ ಸೂಪರ್. ಬರ್ಲಿ ಚಪ್ಪಾಳೆ ಸುಚೇತನ್ ಸರ್ಗೆ. ಸರ್ ಡಾನ್ಸ್ ಬಿಡಿ, ನಿಮ್ ಫೇಶಿಯಲ್ ಎಕ್ಸ್ಪ್ರೆಷನ್ ವಾಸ್ ಅಮೇಜಿಂಗ್. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಸರ್. ವೆರಿ ನೈಸ್. ಓ ಮೈ ಗಾಡ್, ನಿನ್ಗೆ ಏನಿಸ್ತದೆ ಹೇಳು? ಫುಲ್ ಹೀರೋ ಫೀಲ್ ಸುಚೇತನ್ ಸರ್. ಹೀರೋ ಫೀಲ್ಸ್ ಆಫ್ ಸುಚೇತನ್ ಸರ್. ಎಷ್ಟು ಖುಷಿ ಆಯ್ತು ಸರ್ ನಿಮ್ಗೆ? ಹ್ಯಾಪಿ ಅಬೌಟ್ ದೇರ್ ಸಿಂಗಿಂಗ್. ಐ ವಾಸ್ ರಿಯಲಿ ಕನ್ಸರ್ನ್ಡ್. ಯಾಕೆಂದರೆ ಇದರಲ್ಲಿ ತುಂಬ ಬ್ರೆತ್ ಕಂಟ್ರೋಲ್ ಬೇಕು. ಇವಳು ನೋಡಿದ್ರೆ ನಿಮಗೆ ಗೊತ್ತು, ಇವನು ನೋಡಿದ್ರು ನಿಮಗೆ ಗೊತ್ತು. ಸೊ ಎರಡು ಎಕ್ಸ್ಟ್ರೀಮ್ಸ್ನ ಸೇರಿಸ್ಬಿಟ್ಟು ನಾವು ಹೆಂಗೆ ಇದನ್ನು ಮಾಡ್ತೀವಿ ಅನ್ನೋ ಒಂದು ಕನ್ಸರ್ನ್ ಇತ್ತು. ಬಟ್ ಇಟ್ ವಾಸ್ ಅ ಗುಡ್ ಥಿಂಗ್ ದಟ್ ದೇ ಡಿಡ್ ವೆಲ್. ಥ್ಯಾಂಕ್ ಯು. Thank you so much for helping us. Thank you, sir. But Asha, Suchetan sir and Madhvesh, thank you very much and congratulations. Sarigama papa sa sa pa pa sarigama pa